ಈಗ ಹೋಗೋಣ ಬನ್ನಿ. ಕೃಷ್ಣ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಪೃಥ್ವಿರಾಜ್. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಾನಿರೋದು ಬೆಂಗಳೂರು ಏರ್ಪೋರ್ಟಲ್ಲಿ. ಇಲ್ಲಿ ಕಡೆ ನೋಡ್ತಾ ಇರ್ಬೋದು, ಇಲ್ಲಿ ಈ ಕಾರಿಗೆ ಹೋಗ್ಬೇಕು. ಮಾಮಂತ್ರ ಅಲ್ಲಿ ಓಡಾಯ್ತು, ಫ್ಲೈಟಿಗೆ ಓಡಾಯ್ತು. ನೋಡ್ತಾ ಇರ್ಬೋದು ಚೆನ್ನಾಗಿದೆ ಫ್ಲೈಟ್ ಎಲ್ಲ, ಪೂರ್ತಿ ಎಲ್ಲ ಏರ್ಪೋರ್ಟಲ್ಲ. ಫಸ್ಟ್ ಟೈಮ್ ಬಂದಿದೆ ನಾನು ಏರ್ಪೋರ್ಟ್ ಒಳಗೆ, ಒಂಥರ ಖುಷಿ ಬರ್ತಾ ಇದೆ. ಇದ್ದಾವೆ ಹಿಂದಕ್ಕೆ ಎಲ್ಲ ಏರ್ಪೋರ್ಟ್ಸಲ್ಲಿ ಒಂಥರ ಏನೋ ಖುಷಿ. ಏರ್ಪೋರ್ಟಲ್ಲಿ ಬರ್ತೀವಲ್ಲ ಒಂಥರ ಏನೋ ಖುಷಿ ಆಗ್ತಾ ಇರುತ್ತೆ. ಈಗ ಆಯಿತು, ನಾನಿವತ್ತು ರಾಯಚೂರಿಗೆ ಹೋಗ್ತಾ ಇದ್ದೀನಿ. ಒಮ್ಮೆಲೆ ರಾಯಚೂರಲ್ಲಿ ಸಿಗೋಣ. ಹೋಗ್ತಾ ಇರ್ಬೋದು, ಏರ್ಪೋರ್ಟ್ ಅಷ್ಟು ಫುಲ್ ದೊಡ್ಡದಾಗಿದೆ. ಈಗ ಒಂದು ಫ್ಲೈಟು ಟೇಕ್ ಆಫ್ ಆಯಿತು. ಇಲ್ಲಿ ನಮ್ಮ ಕಾರ್ ನಿಂತಿದೆ. ಈಗ ಹೋಗೋಣ ಬನ್ನಿ. ಭಾಳ ಹೊತ್ತಾಯಿತು. ಹಂಗೆ ಇಲ್ಲಿ ನೋಡ್ತಿರೋದು ಆರ್ಮಿ ಗಾರ್ಡ್ಸ್ಗಳು ಎಲ್ಲ ಇದ್ದಾರೆ. ಇದೇ ನಮ್ಮ ಇನೋವಾ ಕ್ರಿಸ್ಟಾ ಹೈ ಕ್ರಾಸ್. ನರಸಿಂಹಣ್ಣ ಒಳಗೆ ಕೂತಿದ್ದಾರೆ. ಈಗ ಹೋಗೋಣ ಬನ್ನಿ. ನರಸಿಂಹಣ್ಣ ಹೋಗೋಣ. ಹಾಂ, ಓಕೆ. ಇಲ್ಲಿ ನೋಡ್ತಾ ಇರ್ಬೋದು ಆರ್ಮಿ ಗಾಡಿಗಳು ಹೆಂಗಿದಾವೆ. ಇವತ್ತು ಏರ್ಪೋರ್ಟಿಗೆ ಬಂದೈತೆ. ಇದು ಬರೋದು ಸೆಕೆಂಡ್ ಟೈಮು. ಇಲ್ಲಿ ನೋಡ್ತಾ ಇರ್ಬೋದು ಅಷ್ಟು ದೊಡ್ಡ ಪ್ಲೇಸ್ ಇದೆ ಏರ್ಪೋರ್ಟಿಂದು. ಈ ಒಂದು ಫ್ಲೈಟು ಟೇಕ್ ಆಫ್ ಆಯಿತು, ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ಇನ್ನೊಂದು ಆಯ್ತು ನೋಡಿಕಪ್ಪ, ನನ್ನ ಲಕ್ಕಿದೆ. ಇಲ್ಲಿ ನೋಡಿದೆ ಎಷ್ಟು ಟೇಕ್ ಆಫ್ ಆಗಿ ಚೆನ್ನಾಗಿ ಆಗ್ತಾಯಿದೆ ಟೇಕ್ ಆಫು. ವಾವ್, ಸೂಪರ್. ಬಟ್ ಹತ್ತಿರ ನೋಡಿದ್ರೆ ಒಂಥರ ಏನೋ ಒಂಥರ ಖುಷಿ ಏರ್ಪೋರ್ಟ್ನ ಫ್ಲೈಟ್ನ. ಬಟ್ ಒಳಗೆ ಕೂತ್ರೆ ಇನ್ನೆಷ್ಟು ಖುಷಿ ಆಗುತ್ತೆ ಗೊತ್ತಾಗಲ್ಲ. ಹೌದಿಲ್ಲ ಶಿವಣ್ಣ? ಓ, ಮೇನ್ ರೋಡು ಏರ್ಪೋರ್ಟು ಟೇಕ್ ಆಫ್ ಆಗೋದು ರೋಡು. ಇನ್ನೊಂದು ಟೇಕ್ ಆಫ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಬಟ್ ನೋಡೋಣ ಬನ್ನಿ. ಏನೋ ಒಂಥರ ಖುಷಿ ಫ್ಲೈಟ್ ನೋಡ್ತೀವಿ. ಬಟ್ ಅದು ನೋಡಿದ್ರೆ ಖುಷಿ ಅಂತಲ್ಲ, ಬಟ್ ಒಳಗೆ ಕೂತ್ರೆ ಇನ್ನೂ ಖುಷಿನೇ ಬೇರೆ. ಅದು ಟೇಕ್ ಆಫ್ ಹೆಂಗಾಗ್ತದೆ ಫ್ಲೈಟ್ ಈಗ, ಟಕ 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 ಟಕ. ವಾವ್, ಸೂಪರ್ ಆಗಿ. ವಾವ್, ಎಷ್ಟು ಚೆನ್ನಾಗಿ ಟೇಕ್ ಆಫ್ ಆಯ್ತು. ಬಂದ್ಬಿಟ್ಟು T1 ಏರ್ಪೋರ್ಟು. ಲಾಸ್ಟ್ ಟೈಮ್ ಬಂದಾಗ ಫಸ್ಟು ಬಂದು ಇದು ಮಾಡಿದ್ದು. ಇದು ಸೂಪರ್ ಆಗಿದೆ ಮಾತ್ರ ಏರ್ಪೋರ್ಟು T1. ಇದು ಬಂದ್ಬಿಟ್ಟು T2 ಏರ್ಪೋರ್ಟು. ಇದು ಮಾತ್ರ ಅಲ್ಟಿಮೇಟ್ ಆಗಿದೆ. ನೋಡ್ತಿದ್ರೆ ಅಲ್ಲೇ ಇರ್ಬೇಕು ಅನಿಸ್ತಾ ಇದೆ. ಬೆಂಗಳೂರು ಏರ್ಪೋರ್ಟ್ ನೋಡಿ T2ದು, ಇದು T1 ಭಾರಿ ಇದೆ ಮಾತ್ರ. T2 ಅಲ್ಲಿ ಏರ್ಪೋರ್ಟ್ ಇದೆ ಅಲ್ಲ, ಒಳಗ ವುಡ್ಡಿನ ಫಿನಿಶಿಂಗ್ ಏನಿದೆ ಗೈಸ್ ಗೊತ್ತದ. ಬಟ್ ನೀವೆಲ್ಲರೂ ಹೋಗಿರ್ತಾರ, ಬಟ್ ನಾನು ಫಸ್ಟ್ ಟೈಮ್ ನೋಡಿದ್ದೀನಿ ಏರ್ಪೋರ್ಟು. ಬಟ್ ಫಿನಿಶಿಂಗ್ ಹೆಂಗಿದೆ ಅಂದರೆ ಮಾತಾಡೋ ಚಾನ್ಸೇ ಇಲ್ಲ, ಆ ಥರ ಇದೆ. ದೇಶದ ಬಾವುಟ, ಇಂಡಿಯಾ ಫ್ಲ್ಯಾಗ್ ಎಷ್ಟು ಚೆನ್ನಾಗಿ ಕಾಣ್ತದೆ ಹಾರಬೇಕಾದ್ರೆ. ನಮ್ಮ ದೇಶ ಎಷ್ಟಿದ್ರು ಮೇಲೆ ಇರಬೇಕು ಫಸ್ಟ್. ಅದು ಏರ್ಪೋರ್ಟ್ ರೋಡು ಎಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ಮೇಂಟೆನೆನ್ಸ್ ಮಾಡೋದು ಭಾಳ ಕಷ್ಟನೇ, ಬಟ್ ನೀಟ್ ಇಟ್ಟಿದ್ದಾರೆ ನೋಡಿ. ಚೂರನ್ನ ಕಸ ಕಾಣ್ತಾ ಇದ್ದೇನಾ? ಇದು ನೋಡಿ ಬೆಂಗಳೂರು ಸಿಟಿ ಅಂತ ಹಾಕಿದ್ದಾರೆ ಇಲ್ಲಿ. ಇವಾಗ ನಾವು ಬೆಂಗಳೂರು ಏರ್ಪೋರ್ಟಿಂದ ಹೊರಗೆ ಹೋಗ್ತಾ ಇದ್ದೀವಿ. ಈ ನೆಕ್ಸ್ಟು ಇದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ವಾವ್, ಸೂಪರ್. ನನ್ನ ಮಾತು ಬರ್ತಾ ಇಲ್ಲ ನನಗೆ, ಏನಕ್ಕೆ ಫಸ್ಟ್ ಟೈಮ್ ಏರ್ಪೋರ್ಟ್ ನೋಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಏನು ಗೊತ್ತಾ, ಎಲ್ಲ ಫ್ಲೈಟು ಬಂದಮೇಲೆ ಟೇಕ್ ಆಫ್ ಹೆಂಗೆ ಇಳಿಸ್ಬೇಕು, ಹೆಂಗಿಲ್ಲ, ಯಾವ ಕಡೆ ಬರುತ್ತೆ, ಹೆಂಗಿಲ್ಲ ಅಂತೇಳಿ ಇದು ಮೇನು ಕಾಲ್ ಕಂಟ್ರೋಲ್ಸ್. ಇದು ಎಲ್ಲರಿಗಿಂತ ಮೇನ್ ಇದೆ ಏರ್ಪೋರ್ಟಲ್ಲಿ. ಇದಿಲ್ಲ ಅಂದರೆ ಏರ್ಪೋರ್ಟೇ ಇಲ್ಲ. ಬಂದುಬಿಟ್ಟು ಎಷ್ಟು ಸ್ಪೀಡ್ ಆಗಿದ್ದೀವಿ ಅಂತ ತೋರಿಸ್ತೀವಿ. 46ನ ಇದ್ದೀವಿ, 44ನಾಗೆ ಇಲ್ಲಿ ಇದ್ದೀವಿ ನಾವೀಗ. ಇಲ್ಲಿ ಎದಕ್ಕಂದರೆ ಸ್ಲೋ ಮೇಂಟೈನ್ ಮಾಡಬೇಕು. ಜಾಸ್ತಿ ಸ್ಪೀಡ್ ಹೊಡೆದ್ಬಿಟ್ರೆ ನಮಗೆ ಫೈನ್ ಆಗುತ್ತೆ. ಅದಕ್ಕೋಸ್ಕರ ಆಲ್ರೆಡಿ ಒಂದು ಕ್ಯಾಪ್ಚಪ್ ಒಂದು ಸೆನ್ಸರ್ ಇರುತ್ತೆ, ನಾವು ಎಷ್ಟು ಸ್ಪೀಡ್ ಹೋಗ್ತಾ ಇದ್ದೀವಿ, ಎಷ್ಟು ಸ್ಪೀಡ್ ಇಲ್ಲ ಅಂತೇಳಿ ಎಲ್ಲ ಹೇಳುತ್ತೆ ಅದು. ಏರ್ಪೋರ್ಟ್ T1ಕಿನ T2 ಏನಿದೆ ಗೊತ್ತಾ. ಬಟ್ ನಂಗೆ ಬಿಟ್ಟು ಬರೋಕ್ಕೆ ಮನಸ್ಸು ಬರ್ತಾ ಇಲ್ಲ. ಬಟ್ ಏನು ಮಾಡಬೇಕು, ರಾಯಚೂರಿಗೆ ಹೋಗಲೇಬೇಕಾಗತ್ತೆ. ಬಟ್ ನಾನು ಜೊತೆ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತೀನಿ ಗೈಸ್. ನೀವೆಲ್ಲರೂ ನಮ್ಗೆ ಸಪೋರ್ಟ್ ಮಾಡಬೇಕು. ಈ ವಿಡಿಯೋನ ಎಲ್ಲರಿಗೆ ಶೇರ್ ಮಾಡಿ. ಈ ವಿಡಿಯೋನ ಮಿಲಿಯನ್ಗಿನ ಲೈಕ್ಸ್, ಸಬ್ಸ್ಕ್ರೈಬರ್ಸ್ ಆಗಬೇಕಂತ ನಾನು ಹೇಳ್ಕೊತಾ ಇದ್ದೀನಿ. ಈಗ ರಾಯಚೂರಿಗೆ ಹೋಗ್ತಾ ಇದ್ದೀನಿ. ನಮ್ಮ ಕರ್ನಾಟಕದಲ್ಲಿ ನಂಬರ್ 1 ಏರ್ಪೋರ್ಟ್ ಅಂದರೆ ಅದು ನಮ್ಮ ಬೆಂಗಳೂರು ಏರ್ಪೋರ್ಟು. ಬೇರೆ ಎಲ್ಲೇ ಕಡೆ ಎಲ್ಲೂ ಇಲ್ಲ, ಬಟ್ ನಂಬರ್ 1 ಏರ್ಪೋರ್ಟು. ಇನ್ನೊಂದು ಶಬ್ದದಲ್ಲಿ ಬೆಂಗಳೂರಲ್ಲಿ ಏರ್ಪೋರ್ಟ್ ಎಲ್ಲ ಮೆಟ್ರೋ ಹೋಗ್ತಾ ಇದೆ. ಮೆಟ್ರೋ ಸೆಕ್ಷನ್ಸ್ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇಲ್ಲಿಗ. ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಮೆಟ್ರೋ ಸೆಕ್ಷನ್ ನಡೀತಾ ಇದೆ. ಮತ್ತು ಯಾರಿಗೂ ಟ್ಯಾಕ್ಸಿ ಮಾಡ್ಕೊಂಬರೋ ಅವಶ್ಯಕತೆ ಇರೋಂಗಿಲ್ಲ, ಬೈಕ್ ಮೇಲೆ ಬರೋ ಅವಶ್ಯಕತೆ ಇರೋಂಗಿಲ್ಲ. ಇದ್ದಕ್ಕಿದ್ದಂಗೆ ನಾವು ಈಗ ಜಯನಗರ ಫೋರ್ಟ್ ಬಕ್ಕಿಂದ ಡೈರೆಕ್ಟ್ ನಾವಿಲ್ಲಿ ಏರ್ಪೋರ್ಟು ಮೆಜೆಸ್ಟಿಕ್ಗೆ ಬರ್ಬೋದು. ಇದನ್ನು ನೋಡ್ತಾ ಇರ್ಬೋದು ಎಷ್ಟು ಮೂರ್ತಿ ಚೆನ್ನಾಗಿದೆ. ಬೆಂಗಳೂರು ಏರ್ಪೋರ್ಟಲ್ಲಿ ಕೆಂಪೇಗೌಡ ಅಂತ ಒಂದು ಮೂರ್ತಿ ಇದೆ, ಆ ವಿಡಿಯೋ ತೋರಿಸ್ತೀನಿ ನಿಮಗೆ. ನಮ್ಮ ಏರ್ಪೋರ್ಟ್ ಔಟ್ಸೈಡಲ್ಲಿ ಹೂವು ಅಷ್ಟು ಚೆನ್ನಾಗಿ ಸರೌಂಡಿಂಗ್ ಹಾಕಿದ್ದಾರೆ. ಬಟ್ ಈಗ ನಿಮ್ಗೆ ಕಾಣಂಗಿಲ್ಲ. ಬಟ್ ಮ್ಯಾಲಿಂದ ಡ್ರೋನ್ ಬಿಟ್ಟರೆ ನೋಡಿ ಚೆನ್ನಾಗಿ, ಈಗ ನೋಡಿ ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲ ಕಲರ್ ಹೂವು, ಚೆಂಡು ಹೂವಲ್ಲ, ಎಲ್ಲ ಬೇರೆ ಥರ ಹೂವುಗಳಿದ್ದಾವೆ. ಬಟ್ ಡ್ರೋನಿಂದ ಮ್ಯಾಲೆ ಬಿಟ್ಟರೆ ಸಖತ್ತಾಗಿರುತ್ತೆ. ಈಗ ಟೋಲ್ ಹತ್ರ ಬಂದ್ವಿ ನಾವೀಗ.
ಏರ್ಪೋರ್ಟಿಂದ ಹೊರ ಹೋಗ್ತಾ ಇದ್ದೀವಿ. ನಾವೀಗ ಬೆಂಗಳೂರು ಬಂದಿದ್ವಲ್ವಾ, ಏನಕ್ಕೋಸ್ಕರ ಬಂದಿದ್ವಿ ಅಂದರೆ ಬೆಂಗಳೂರು ಒಂದೊಂದು ಕಾರ್ಯಕ್ರಮ ಇತ್ತು. ಈಗ ಅದು ಮುಗಿಸ್ಕೊಂಡ್ರು ನಾವೀಗ ಹೈದ್ರಾಬಾದಿಗೆ ಹೋಗ್ತಾ ಇದ್ದೀವಿ. ಈಗ ನಮ್ಮ ಮಾಮನು ಏರ್ಪೋರ್ಟಿಗೆ ಬಿಟ್ಟಾಯಿತು. ಏರ್ಪೋರ್ಟಿಂದ ಅವರೀಗ ಹೈದ್ರಾಬಾದಿಗೆ ಹೋಗಿದ್ದಾರೆ. ಅಲ್ಲೊಂದು ಹೈದ್ರಾಬಾದಲ್ಲಿ ಒಂದು ಕಾರ್ಯಕ್ರಮ ಇದೆ, ಅದು ಮುಗಿಸ್ಕೊಂಡು ಸೀದಾ ನಾವು ರೈಚೂರಿಗೆ ಹೋಗ್ತಾ ಇದ್ದೀವಿ. ಈಗ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ, ಮಾಮ ಫ್ಲೈಟಲ್ಲಿ ಹೋಗಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ನಾವು ಅಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಸೀದಾ ರೈಚೂರಿಗೆ ಹೋಗೋದು. ನೋಡ್ತಾ ಇರ್ಬೋದು ನಮ್ಮ ಇನ್ನೋವಾ ಹೈಕ್ರಾಸಲ್ಲಿ ಎಷ್ಟು ಚೆನ್ನಾಗಿ ಸನ್ರೂಫ್ ಓಪನ್ ಆಗಿದೆ. ಬಟ್ ಇನ್ನೊಂದು ಏನು ಗೊತ್ತಾ, ನೈಟ್ ಟೈಮಲ್ಲಿ ಚೆನ್ನಾಗಿ ಬ್ಲ್ಯಾಕ್ ಮೋಡ ಮತ್ತು ನಕ್ಷತ್ರಗಳು ಚೆನ್ನಾಗಿ ಕಾಣ್ತಾ ಇರ್ತವೆ. ನಾವು ಪೆಟ್ರೋಲ್ ಹೋಗ್ತಾ ಇದ್ದೀವಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋಕ್ಕೆ. ಒಂದು ಏನೇ ಇರಲಿ ಒಂದು ಸೇಫ್ಟಿ ಎಮರ್ಜೆನ್ಸಿ ಅಂತೇಳಿ ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದೀವಿ. ಕರ್ನಾಟಕ ಪೆಟ್ರೋಲ್ ಪಂಪ್ ರೇಟ್ ಬಂದುಬಿಟ್ಟು 103 ರೂಪಾಯಿ ಇದೆ. ಬಟ್ ಅದೇ ಆಂಧ್ರದಾಯ್ತಂದರೆ 113 ರೂಪಾಯಿ ಪೆಟ್ರೋಲ್ ಪಂಪ್ ರೇಟ್ ಇದೆ. ಪೆಟ್ರೋಲ್ ರೇಟ್ ಬಂದುಬಿಟ್ಟು 103 ರೂಪಾಯಿ ಇದೆ. ರೀಸೆಂಟಾಗಲಿ ಪೆಟ್ರೋಲ್ ರೇಟ್ ಇಟ್ಟು 100 ರೂಪಾಯಿ ಇತ್ತು, ಈಗ ಮತ್ತೆ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇಷ್ಟು ತನಕ ನಾ ಡ್ರೈವ್ ಮಾಡಿದೆ, 1 ತಾಸಾಯಿತು. ಇವಾಗ ನರಸಿಂಹಣ್ಣ ತೊಗೊಂಡಿದ್ದಾರೆ ಡ್ರೈವಿಂಗು. ಈಗ ನೆಕ್ಸ್ಟು ಅನಂತಪುರ ಮೇಲೆ ಊಟ ಮಾಡ್ತೀವಿ. ಸೊ ಈಗ ತಾನೇ ಜಸ್ಟ್ ಊಟ ಮುಗಿದಾಯಿತು. ಅನಂತಪುರಿ ರೀಚ್ ಆಗಿದ್ವಿ, ಬಟ್ ಹೋಟೆಲ್ ಎಲ್ಲೂ ಸಿಗಲಿಲ್ಲ ಸ್ಟಾರ್ಟಿಂಗ್. ಆಮೇಲೆ ನಮ್ಮ ಅಪ್ಪಗೆ ಫೋನ್ ಮಾಡಿ ಕೇಳಿದೆ, ಅಪ್ಪ ಎಲ್ಲೆಲ್ಲೇ ಹೋಟೆಲ್ಸ್ ಇದ್ದಾವೆ ಅಂತ. ಅಪ್ಪ ಅಂದರು ಸ್ಟಾರ್ಟಿಂಗ್ ಅನಂತಪುರ ಸ್ಟಾರ್ಟಿಂಗಿನ ಮುಂಚೆನೇ ಒಂದು ಹೋಟೆಲ್ ಇರುತ್ತಪ್ಪ, ಅಲ್ಲಿ ಹೋಗ್ರಿ ಅಂತಂದು. ಇಲ್ಲಪ್ಪ ನಾವು ಆಲ್ರೆಡಿ ಸಿಟಿಯಲ್ಲಿ ಎಂಟ್ರಿ ಆಗಿದ್ದೀವಿ ಅಂತಂದೆ. ಹೌದಾ ಅಂತಂದರು. ಆಮೇಲೆ ಅಪ್ಪನೂ ಸ್ವಲ್ಪ ಹಿಂಗೆ ಯೋಚನೆ ಮಾಡಿ ಹೇಳಿದರು. ಆಮೇಲೆ ಹಂಗೆ ಆಯ್ತು ಬಿಡ್ರಿ ಅಂತ ಅಪ್ಪ ಕಟ್ ಮಾಡಿದ್ರು. ನಾವಿಬ್ಬರಂಗೆ ಯೋಚನೆ ಮಾಡ್ಕೊಂತ ಹೋಗ್ತಾ ಇದ್ವಿ, ಹಂಗೆ ಸೈಡಿಗೆ ಅಕ್ಕಪಕ್ಕ ನೋಡ್ಕೊಂತ ಹೋಗ್ತಾ ಇದ್ವಿ. ಏನೋ ಲಾಸ್ಟಿಗೆ ಒಂದು ಆಶ್ವಾದಿಂದ ಒಂದು ಹೋಟೆಲ್ ಸಿಕ್ತು, ಅಲ್ಲಿ ಊಟ ಮುಗಿಸ್ಬಿಟ್ವಿ. ಇನ್ನೂ ಹಶ್ವೆ ಆಗಿದೆ, ಇನ್ನೂ ಹೊಟ್ಟೆ ತುಂಬಿಲ್ಲ. ನನಗೂ ಹಸಿಮನೆಗೆ ಹೊಟ್ಟೆ ತುಂಬಿಲ್ಲ. ಈಗ ಏನು ಮಾಡೋಕ್ಕೆ ನೆಕ್ಸ್ಟು ಸಾಯಂಕಾಲ 5 ಗಂಟೆಗೆ ಸ್ನ್ಯಾಕ್ಸ್ ಹೋಟೆಲ್ಸ್ ಇದ್ದಾವೆ, ಬಟ್ ಎಲ್ಲ ನಾನ್ ವೆಜ್ಜಲ್ಲಿ ಹೋಟೆಲ್ಸ್ ಇದ್ದಾವೆ, ಬಟ್ ಅದು ತಿನ್ನಂಗಿಲ್ಲ. ಬಟ್ ನಾವು ಒಂದು ನಂಬ್ಕೊಂಡು ಬಂದಿದ್ವಿ ಹೋಟೆಲ್. ಯಾವಾಗಲೂ ಮೈಸೂರಿಂದ ಬೆಂಗಳೂರು ಹೋಗ್ಬೇಕಾದ್ರೆ ಒಂದು ಹೋಟೆಲ್ ಇತ್ತು, ಅದು ಅವತ್ತು ಓಪನ್ ಇತ್ತು, ಊಟ ಮಾಡ್ಕೊಂಡು ಹೋದ್ವಿ. ಮತ್ತೆ ಬರ್ಬೇಕಾದ್ರೆ ಇವತ್ತು ಓಪನ್ ಇತ್ತು ಅಂತ ಅಂದ್ಕೊಂಡ್ವಿ, ಬಟ್ ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಓಪನ್ ಇರೋಕ್ಕಾಗಲಿಲ್ಲ. ಅದು ಏನು ಮಾಡೋಕ್ಕಾಗಲ್ಲ, ನಮ್ಮ ಹಣೆ ಬಾರದಲ್ಲಿ ಅದು ಇರಲಿಲ್ಲ ಅನಿಸುತ್ತೆ. ಅವತ್ತೇ ಲಾಸ್ಟ್ ಏನು, ಅದಕ್ಕೋಸ್ಕರ ಇವತ್ತು ಈ ಲಾಸ್ಟಿಗೆ ಹೋಟೆಲ್ ಊಟ ಮುಗಿಸ್ಕೊಂಡು ಬಂದ್ವಿ. ಈಗ ನಾವೀಗ ಇನ್ನು 350 ಕಿಲೋಮೀಟರ್ ಹೈದ್ರಾಬಾದಿಗೆ, ಇನ್ನು ಆದಷ್ಟು ಬೇಗ ಜಲ್ದಿ ಮುಟ್ತೀವಿ. ಇಲ್ಲೊಂದು ಆಕ್ಸಿಡೆಂಟ್ ಆಗಿಬಿಟ್ಟಿದೆ, ಅದಕ್ಕೆ ನಾವು ಫುಲ್ ಕ್ರೌಡ್ ಇದೆ. ಏನು ಗೊತ್ತಾಗ್ತದೆ, ಕಾರ್ ಗುದ್ದಿದ್ದಾರೆ, ಕಾರು ಯಾವ ಮನುಷ್ಯ ಗುದ್ದಿದ್ದಾರೆ ಅಂತ ಹೇಳ್ತೀನಿ. ಗಾಡಿ ಹೊಡಿದಿತ್ತಂದರೆ ನಿಮ್ಮ ಕಂಟ್ರೋಲಲ್ಲಿತ್ತಂದರೆ ಗಾಡಿ ಹೊಡೀರಿ, ಇಲ್ಲಾಂದರೆ ಹೊಡ್ಯಕ್ಕೆ ಹೋಗಬೇಡಿ. ಅಂದರೆ ಸ್ಪೀಡ್ ಕಂಟ್ರೋಲು ಸ್ಪೀಡ್ ಹೊಡಿಬೇಡ ಅಂತ ಇಲ್ಲ, ಬಟ್ ಬೇರೆಯವರಿಗೂ ಗಾಯ ಆಗಬಾರ್ದಲ್ವ. ಮತ್ತು ಅವ್ರು ಹಿಂಗೆ ಬರ್ತಾರೆ, ಹಿಂಗೆ ಬರ್ತಾರೆ, ಆಕ್ಸಿಡೆಂಟ್ ಆಗೋದಾಗದಲ್ಲ. ಬಟ್ ನಮ್ಮ ಕಂಟ್ರೋಲಲ್ಲಿ ಇರಬೇಕು. ಸ್ಪೀಡ್ ಹೊಡೆದ್ರೆ ಅವರು ನಾವು ಓಡಿಸಿದ್ರೆ ಈ ಕಂಟ್ರೋಲ್ ಸಂದೆ ಹೋಗ್ತಿಲ್ಲೋ, ಉದ್ದಿದ್ದೋ ಇಲ್ಲೋ ಅಂತ ನಾವು ಮೈಂಡಲ್ಲಿ ಸೆಟ್ ಮಾಡ್ಕೋಬೇಕು ಯಾವಾಗಲೂ. ಈಗ ನೋಡಿ ಒಂದು ಆಕ್ಸಿಡೆಂಟ್ ಆಯಿತು, ಕಾರಿಗೆ ಮನುಷ್ಯ ಗುದ್ದಿದ್ರು, ಪ್ರಾಣಿ ಗುದ್ದಿದ್ರು, ಮನುಷ್ಯ ಗುದ್ದಿರೋ ಏನು ಗೊತ್ತೇ ಇಲ್ಲ. ಈಗ ತಾನೇ ಗಾಡಿ ಸ್ಟಾಪ್ ಮಾಡಿಬಿಟ್ಟು ಸ್ವಲ್ಪ ಟೀ ಕುಡಿಯೋಕ್ಕಂತ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀವಿ. ಗಾಡಿಯಲ್ಲಿ ಪಾರ್ಕ್ ಮಾಡಾಗಿದೆ. ಈ ಟೀ ಶಾಪಿಗೆ ಬಂದಿದ್ದೀವಿ. ಈ ಟೀ ಕುಡಿದ್ಬಿಟ್ಟು ಮತ್ತೆ ರಿಟರ್ನ್ 2000 years later. ಈಗ ತಾನೇ ಅಲ್ಲಿ ಟೀ ಕುಡಿದು ಟೈಮ್ ಬಿಟ್ಟು ಸುಮಾರು ಭಾಳ ಹೊತ್ತಾಯಿತು ಬಿಟ್ಟು. ಈಗಿನ ಟೈಮ್ ಅಂದ್ಬಿಟ್ಟು ಎಕ್ಸಾಕ್ಟಾಗಿ 7:20 ಆಗಿದೆ. ಇನ್ನು ಹೈದ್ರಾಬಾದ್ ಮುಟ್ಟಕ್ಕೆ ಇನ್ನು 130 ಕಿಲೋಮೀಟರ್ಸ್ ಇದೆ. ಇನ್ನು ಹೋಗ್ತಾನೇ ಇದ್ದೀವಿ. ನಾ ಡ್ರೈವ್ ಮಾಡಿದೆ, ಅಣ್ಣ ಮಾಡಿದ್ರು, ಅಣ್ಣ ಮೇಲೆ ನಾ ಡ್ರೈವ್ ಮಾಡಿದೆ, ಮತ್ತು ಅಣ್ಣ ಮಾಡ್ತಾಯಿದ್ದಾರೆ. ಈಗ ಇನ್ನೊಂದು 1 ಹಾರಲ್ಲಿ ಮುಟ್ತೀವಿ. ಇನ್ನೊಂದು 1 ತಾಸಲ್ಲಿ ಹೈದ್ರಾಬಾದ್ ರೀಚ್ ಆಗ್ತೀವಿ. ಇನ್ನು 50 ಕಿಲೋಮೀಟ್ರ್ ಇದೆ. ಆದಷ್ಟು ಬೇಗ ನರಸಿಂಹಣ್ಣನು ಭಾಳ ಪ್ರಯತ್ನ ಪಡ್ತಾ ಇದ್ದಾರೆ ಗಾಡಿ ಹೊಡೆಯೋಕ್ಕೆ ಫುಲ್ ಸ್ಪೀಡಲ್ಲಿ. ಅದಕ್ಕೋಸ್ಕರ ಇವ್ಮಲ್ಲಿ ಹೈದ್ರಾಬಾದಲ್ಲಿ ಸಿಗ್ತೀನಿ. ಸೊ ಫೈನಲಿ ಆಗಿ ನಾವು ಹೈದ್ರಾಬಾದ್ ರೀಚ್ ಆಗಿದ್ದೀವಿ. ಈಗ ನಾವು ಇಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಈಗ ನೋಡ್ತಾ ಇರೋದು BMW ಕಾರ್ ಇದೆ, ಮತ್ತು ವೆಲ್ಫೇರ್ ಕಾರ್ ಇದೆ, ಮತ್ತು ಇಲ್ಲೊಂದು BMW ಎಲೆಕ್ಟ್ರಿಕ್ ಕಾರ್ ಇದೆ. ಕಾರ್ ನೋಡ್ತಾ ಇರೋದು ಸಖತ್ತಾಗಿದೆ. ಸೈಡಿ ಲುಕ್ಕು ಗಿಕ್ಕು ಬಾಬಾ ಇರೋ ಕಾರ್ ಇದೆ ನೋಡಿ, ಟೊಯೋಟಾ ವೆಲ್ಫೇರ್. ಸೊ ನಾವು ಇಲ್ಲಿ ಬಂದಿದ್ದೀವಿ. ಇಲ್ಲಿ ನೀರು ನೋಡ್ರಿ ಹೆಂಗೆ ಸಖತ್ತಾಗಿದೆ ನೀರು. ಬಾಬಾ ಹೋಟೆಲ್ ದೊಡ್ಡದಿದೆ, ಹೋಟೆಲ್ ಮಾತ್ರ ಪೂರ್ತಿ. ಇಲ್ಲಿ ನೋಡ್ತಾ ಇರ್ಬೋದು ಫೋರ್ಸ್ ಕಾರು, ಫೋರ್ಸ್ ಹೋಟೆಲ್ಲೇ ಬಂದಿದ್ವಿ. ಹೈದ್ರಾಬಾದಿಗೆ ದೊಡ್ಡ ಹೋಟೆಲ್ ಇದು. ಹೆಂಗಿದೆ ನೋಡಿ ಹೋಟೆಲ್ ಮಾತ್ರ, ಒಳಗೆ ಮಾತ್ರ ಸಖತ್ತಾಗಿದೆ. ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಹೋಟೆಲ್ ಇದೆ. ಒಳಗೂ ರೂಮ್ ಮಸ್ತಿದೆ, ಬಟ್ ಸೆಲೆಬ್ರಿಟೀಸ್ ಬರ್ತಾರೆ, ಎಲ್ಲ ಚೆನ್ನಾಗಿದೆ ರೂಮ್ ಮಾತ್ರ. ಬಾಬಾ ಪ್ಲೇಸ್ ಸಖತ್ತಾಗಿದೆ. ಇದು ನೋಡ್ತಾ ಇರ್ಬೋದು, ಟಾಪ್ ಫ್ಲೋರಲ್ಲಿ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಬಾ ಲಿಫ್ಟು ಟಚ್ ಸ್ಕ್ರೀನ್ ಇದೆ, ಭಾರಿ ಇದೆ. ಇಲ್ಲಿ ಮುಂದಕ್ಕೆ ಇರೋದು ನಾನೇ ನಿಂತಿದ್ದು, ಪೃಥ್ವಿರಾಜ್ ನರಸಿಂಹಣ್ಣ.
ಇರ್ಬೋದು ದೊಡ್ಡ ಹೋಟೆಲ್ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಸೌರಭ್ ಜೋಶಿ ಥರ ಒಂದು ಫೋರ್ಸ್ ಗಾಡಿ ಇದೆ ಕಾರು. ಈ ಗಾಡಿ ಮಾತ್ರ ಸಖತ್ತಾಗಿದೆ. ನಾವು ಒಂದು ಅಪೋರ್ಚುನಿಟಿ ಮಿಸ್ ಮಾಡ್ಕೊಂಡ್ಬಿಟ್ವಿ. ಇಲ್ಲಿ ಈ ಹೋಟೆಲಲ್ಲಿ ಪ್ರಸಾದ್ ಮೂವಿದು ಚಿರಂಜೀವಿದು ಇವೆಂಟ್ ಇತ್ತು. ನಾವು ಟ್ರಾಫಿಕಲ್ಲಿ ಬ್ಯುಸಿ ಆಗಿಬಿಟ್ವಿ, ಬಟ್ ಮಿಸ್ ಮಾಡ್ಕೊಂಡ್ವಿ. ಇಲ್ಲಿ ಸೆಲೆಬ್ರಿಟಿ ಬಂದಿದ್ದರು. ಫೈನಲಿ ಆಗಿ ಈಗ ಲಾಸ್ಟ್ ಫೈನಲ್ ಆಗಿ ರೂಮ್ ಸಿಕ್ತು. ಒಂದು 3-4 ಕಡೆ ಹುಡುಕಿದ್ವಿ. ಒಂದು ಎಲ್ಲ 1000 ರೂಪಾಯಿ ಮೇಲೆ ಇದ್ದಾವೆ. ಇದು ಬಂದುಬಿಟ್ಟು ಎಕ್ಸಾಕ್ಟಾಗಿ 1000 ರೂಪಾಯಲ್ಲಿ ಒಂದು ಬೆಡ್ರೂಮ್ ಸಿಕ್ಕಿತ್ತು. ಇಬ್ಬರು ನಾನು ಹರ್ಷವಣ್ಣ ಇಲ್ಲೇ ಹಾಟ್ ಮಾಡಿ ಬೆಳಗ್ಗೆ 8:30ಗೆ ಚೆಕ್ಔಟ್ ಮಾಡಬೇಕು. ಸೊ ವೀಡಿಯೋಗೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ, ರಾಧೆ ರಾಧೆ, ಬಾಯ್.